ಅಳ್ಬೇಡಪ್ಪ, ನಾನಿದ್ದೀನಪ್ಪ. ಅಪ್ಪಗೆ ಹೊಡಿಬೇಡಿ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್, ನಿಮ್ ಕೈ ಮುಗಿತೀನಿ ಅಂಕಲ್. ಹೊಡಿಬೇಡಿ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್, ಅವ್ರೆಷ್ಟೇ ತಪ್ಪು ಮಾಡಿದ್ರು ನಮ್ಮಪ್ಪ ಅಂಕಲ್. ಪ್ಲೀಸ್ ಅಂಕಲ್. ಸರ್ ನಮ್ಮಪ್ಪ ನಮ್ಮಮ್ಮಂಗ್ ಗೊತ್ತಾಗ್ದೆ ದುರ್ಗಮ್ಮನ ದೇವಸ್ಥಾನದಲ್ಲಿ 2ನೇ ಮದ್ವೆ ಮಾಡ್ಕೊಂತ ಇದಾರೆ ಸರ್. ಹೇಗಾದ್ರೂ ಮಾಡಿ ಆ ಮದ್ವೆ ನಿಲ್ಸಿ ನಂಗೆ ಹೆಲ್ಪ್ ಮಾಡಿ ಸರ್. ನಿಮ್ಮಪ್ಪ 2ನೇ ಮದ್ವೆನಾರ ಆಗ್ಲಿ 3ನೇ ಮದ್ವೆನಾರ ಆಗ್ಲಿ ನನ್ಗೇನಾಗ್ಬೇಕು? ಬಿಡೋದಾರಿನ ಬೆಳಗ್ಗೆನೆ ದರಿದ್ರದವ್ರು. ಪ್ಲೀಸ್ ಸರ್ ನಂಗೆ ಹೆಲ್ಪ್ ಮಾಡಿ ಸರ್. ಸರ್ ಮದ್ವೆ ನಿಲ್ಸಿ ಸರ್. ಇದೇ ಮಗು 5 ನಿಮಿಷದಿಂದ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬಂದಿತ್ತು. ಆದ್ರೆ ಈಗ ನಿನ್ ಒದ್ದಾಟ ನೋಡಕ್ಕಾಗ್ದೆ ಅಯ್ಯೋ ನಮ್ಮಪ್ಪನ್ಗೆ ಏನೂ ಮಾಡಬೇಡಿ, ಅವ್ರನ್ನ ಹೊಡಿಬೇಡಿ ಅಂತ ನನ್ ಕಾಲಿಟ್ಕೊಂಡು ಗೋಗರಿತಿದ್ದಾನೆ. ಇದು ಕಣೋ ತಂದೆ ಮೇಲೆ ಮಕ್ಳಿಡೋ ಪ್ರೀತಿ. ಇದಕ್ ಪ್ರತಿಯಾಗಿ ನೀನೇನ್ ಕೊಡ್ತಾ ಇದೀಯಾ? ಜೀವನದ ABCDನೇ ಗೊತ್ತಿಲ್ದಿರೋ ಈ ಮಗು ಫ್ಯೂಚರ್ ಅಲ್ಲಿ ನಮ್ಮಪ್ಪ ಯಾವ್ದೋ ಲಾಡಿ ಹಿಂದೆ ಓಡೋಗಿರೋ ಕೇಡಿ ರೌಡಿ ಲೋಫರ್ ಅನ್ಕೋಬೇಕಾ? ಬೇಡ ಅಣ್ಣ. ತಂದೆ ಯಾವ್ದನು ಮಕ್ಕಳ ಜೀವನದಲ್ಲಿ ಇನ್ಸ್ಪೈರ್ ಆಗ್ಬೇಕು, ಎಕ್ಸ್ಪೈರ್ ಆಗ್ಬಾರ್ದು. ಮೈ ಫಾದರ್ ಇಸ್ ಮೈ ಗ್ರೇಟ್ ಹೀರೋ ಅಂತ ಪ್ರತಿ ಒಂದ್ ಮಗುನು ಹೆಮ್ಮೆಯಿಂದ ಹೇಳ್ಕೊಳ್ಳೋ ತರ ನಡ್ಕೋಬೇಕು ಕಣೋ ಅಪ್ಪ ಆದವನು. ಸಾರಿ ಸರ್. ಸಾರಿ ಕೇಳ್ಬೇಕಾಗಿರೋದು ನನಗಲ್ಲ ಕಣೋ, ನಿನ್ ಹೆಂಡತಿ ಮಗುಗೆ. ಅಪ್ಪ ಅಂದ್ರೆ ನಂಬಿಕೆ, ಅಪ್ಪ ಅಂದ್ರೆ ಕನಸುಗಳಿಗೆ ಶಕ್ತಿ ಕೊಡೋ ಜೀವಾತ್ಮ, ಅಪ್ಪ ಅಂದ್ರೆ ಬದುಕಿನ ದಾರಿ ದೀಪ. ಆದ್ರೆ ನನ್ನ ಪಾಲಿಗೆ ಶಾರದಮ್ಮ ರಾಮಾನುಜ ರಸ್ತೆ ಛೇ 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 ನೋಡ್ರಿ, ನೀವಿರೋ ಹುಟ್ಗೂ ಈ ಸ್ಕೂಲ್ಗೂ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಬೇಕು, ಸಾವಿರಾರು ರೂಪಾಯಿ ಫೀಸ್ ಕಟ್ಬೇಕು. ಕನಸಿನಲ್ಲೂ ಈ ಸ್ಕೂಲ್ ನಿಮಗೆ ಅಡ್ಮಿಷನ್ ಸಿಗಲ್ಲ ಸರ್. ಅದು ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್. ಹಲೋ, ನಾನ್ರಿ DC ದಿವಾಕರ್ ಮಾತಾಡೋದು. ಹೇಳಿ ಸರ್. ಅಲ್ಲಿ ವರ್ಧ ಅಂತ ನಮ್ಮ ಮಗು ಸ್ಕೂಲ್ ಅಡ್ಮಿಷನ್ ಬರ್ತಾರೆ. ಹೌದು ಸರ್, ಬಂದಿದ್ದಾರೆ ಸರ್. ನಾನೇ ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಕ್ಲಾಸ್ ರೂಮಲ್ಲಿ ಕೂರಿಸಿ ನಿಮಗೆ ಫೋನ್ ಮಾಡ್ತೀನಿ ಸರ್. ನಿಮ್ಮ ಹೆಸರುಗಳನ್ನ ಪರಿಚಯ ಮಾಡ್ಕೊಳ್ಳಿ. ನಿನ್ನ ಹೆಸರೇನೋ? ನನ್ನ ಹೆಸರು ವರ್ಧಾ ಸರ್. ನಮ್ಮ ತಾಯಿ ಹೆಸರು ಶಾರದಮ್ಮ. ತಂದೆ ಹೆಸರು? ತಂದೆ ಹೆಸರು ತಂದೆ ಹೆಸರು ಗೊತ್ತಿಲ್ವೇನೋ? ಗೊತ್ತಿಲ್ಲ ಸರ್. ದಿವಾಕರ್ ಸಾರ್ ಕಣೋ ನಿಮ್ ತಂದೆ ಹೆಸರು. ಕುತ್ಕೋ. ಏಯ್, ನಿನ್ನ ಹೆಸರು ಹೇಳೋ? ನನ್ನ ಹೆಸರು ರಮೇಶ. ತಾಯಿ ಹೆಸರು? ಉಷಾ. ತಂದೆ ಹೆಸರು? ಸಿದ್ದೇಶ. ಅಮ್ಮ, ನನ್ನ ಅಪ್ಪ ಯಾರಮ್ಮ? ಏನು ಯಾವತ್ತೂ ಇಲ್ದಿದ್ದು ಇವತ್ತು ನಿಮ್ಮ ಅಪ್ಪನ ಬಗ್ಗೆ ಕೇಳ್ತಾ ಇದ್ಯಾ? ಸ್ಕೂಲಲ್ಲಿ ಮೇಸ್ಟ್ರಿಗೆ ಅಪ್ಪನ ಹೆಸರು ಗೊತ್ತಿಲ್ಲ ಅಂದಿದ್ದಕ್ಕೆ ದಿವಾಕರ್ ಅನ್ನೋರು ನಿಮ್ಮಪ್ಪ ಅಂದ್ರು. ಹೌದು ಕಣು, ಅವರೇ ನಿಮ್ಮ ತಂದೆ. ಈಗ ನಮ್ಮಪ್ಪ ಎಲ್ಲಿದಾರಮ್ಮ? ವರ್ಧಾ, ಅವ್ರು ತುಂಬಾ ದೂರದಲ್ಲಿದ್ದಾರೆ. ಯಾವಾಗ ಬರ್ತಾರಮ್ಮ? ಅವ್ರಿಗೆ ರಜೆ ಸಿಕ್ದಾಗ ಬರ್ತಾರ ಕಣೋ. ಅವ್ರಿಗೆ ಕೆಲಸ ಜಾಸ್ತಿ. ವರ್ಧಾ, ನಾನು ನಿನಗೋಸ್ಕರ ರಾಗಿ ಹಲ್ವಾ ಮಾಡಿದ್ದೀನಿ, ತಗೊಂಡ್ ಬರ್ತೀನಿ. ನೋಟ್ಸ್ ಯಾಕೋ ಬರ್ಕೊಂಡ್ ಬಂದಿಲ್ಲ? ಮರ್ತಾಯ್ತು ಸರ್. ಮೊದ್ಲು ನೋಟ್ಸ್ ಬರ್ಕೊಂಡ್ ಬರಲ್ಲ. ಏ ವರ್ಧಾ, ನೀನ್ ಯಾಕೋ ನೋಟ್ಸ್ ಬರ್ಕೊಂಡ್ ಬಂದಿಲ್ಲ? ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು. ಮೈ ಇನ್ವೆಂಟೆಡ್ ಇಂಡಿಯಾ. ಈ ಚಂಗ್ಳೂರ್ ತ್ರಿಶೂಲಿ ಮುಂದುವರೆದ ಭಾಗಕ್ಕೆ ಡ್ಯಾಮೇಜ್ ಮಾಡಿದ ಮೇಷ್ಟ್ರು ನೀನೇನು? ಹೌದು, ನಿಮ್ ಮಗ ನನ್ ಮಗ ನೋಟ್ಸ್ ಬರ್ಕೊಂಡ್ ಬಂದಿಲ್ಲ, ಹೊಡ್ದೆ. ನನ್ ಮಗ ನೋಡ್ಬಿಟ್ರೆ ನಾನ್ ಬಿಟ್ಬಿಟ್ಟೇನಾ? ಏನ್ರಿ ಹೇಳ್ತಾ ಇದೀರಾ? ಹೆಂಗೆ ನಮ್ಮಪ್ಪ? ಸೂಪರ್ ಕಣೋ. ಮೇಷ್ಟ್ರು ನೆಕ್ಸ್ಟ್ ಟೈಮ್ ನಂಗೆ ಹೊಡೆದ್ರೆ ನಾನು ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ. ಅಪ್ಪ ನನ್ನ ಜೊತೆಲಿದ್ದಿದ್ರೆ ನನಗೂ ಏಟ್ ಬೀಳ್ತಿರ್ಲಿಲ್ಲ. ಅಮ್ಮನ್ನ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಏನೇನೋ ಹೇಳ್ತಾರೆ. ನಮ್ಮಪ್ಪ ಯಾರು? ಈಗ ಅವ್ರು ಎಲ್ಲಿದ್ದಾರೆ? ನಮ್ಮನ್ನು ನೋಡೋಕೆ ಯಾಕೆ ಬರ್ತಾ ಇಲ್ಲ? ನಮ್ಮಪ್ಪ ನೋಡೋಕೆ ಹೇಗಿದ್ದಾರೆ? ಇದು ಅಮ್ಮ, ಇದು ನಾನು, ಇವರೇ ಅಪ್ಪ. ಅಮ್ಮ ಯಾಕೆ ಈ ಫೋಟೋನ ಮುಚ್ಚಿಟ್ಟಿದ್ರು? ವರ್ಧಾ, ವರ್ಧಾ, ಅಮ್ಮ. ವರ್ಧಾ, ಏನಮ್ಮ? ತುಂಬಾ ತಡ ಆಯ್ತು ಕಣೋ ಬರೋದು.
ಹಸುವಾಗ್ತಿದ್ಯಾ? ಏನಿಲ್ಲಮ್ಮ. ಶೆಟ್ರಂಗಡಿಲಿ ಸಾಮಾನು ಹೇಳ್ಬಿಟ್ಟು ಬಂದಿದ್ದೀನಿ, ಬೇಗ ಹೋಗಿ ತಗೊಂಡ್ ಬಾ. ಆಯ್ತಮ್ಮ. ಅಡಿಗೆ ಮಾಡ್ತೀನಿ. ನಿರ್ದೇಶಕರಾಗಿ ಜನಪ್ರಿಯ ಗಳಿಸಿದ ಉಪೇಂದ್ರ ಪ್ರಥಮ ಬಾರಿ ನಾಯಕ ನಟನಾಗಿ ಅಭಿನಯಿಸಿದ ಚಿತ್ರವು ಇಂದಿಗೆ 100ನೇ ದಿನ ಪೂರೈಸಿದೆ. ಕನ್ನಡ ಚಿತ್ರರಂಗ ಉತ್ತುಂಗಕ್ಕೇರಿದೆ. ಈ ಚಿತ್ರದ ಮೂಲಕ ಹಲವಾರು ಪ್ರತಿಭೆಗಳು. ದಿವಾಕರ ದಂಪತಿಗೆ ಸನ್ಮಾನ. ಬಾಗಲಕೋಟೆಯಲ್ಲಿ ನಡೆದ ಇವರು ನಮ್ಮೂರಲ್ಲಿ DC ಆಗಿದ್ರಲ್ಲ, ಅವರೇ ಅಲ್ವೇನ್ಲಾ? ಹೌದು ಅವರೇ. ಅಲ್ಲ, ಇಲ್ಲಿದ್ದಾಗ ಅದ್ ಯಾರೋ ಶಾರದಮ್ಮ ಅನ್ನೋಳನ್ನ ಕಟ್ಕೊಂಡು ಕೈಗೊಂದು ಗಂಡ್ ಮಗು ಬೇರೆ ಕೊಟ್ಟಿದ್ರು. ಈಗ ನೋಡಿದ್ರೆ ಸಾಹೇಬ್ರ ಪಕ್ಕದಲ್ಲಿ ಇನ್ನೊಂದು ಪಟಾಕಿ ಅದೇ. ಪಟಾಕಿ? ಅಲ್ಲ, ಇಲ್ಲಿದ್ದಾಗ ಅದ್ ಯಾರೋ ಶಾರದಮ್ಮ ಅನ್ನೋಳನ್ನ ಕಟ್ಕೊಂಡು ಕೈಗೊಂದು ಗಂಡ್ ಮಗು ಬೇರೆ ಕೊಟ್ಟಿದ್ರು. ಈಗ ನೋಡಿದ್ರೆ ಸಾಹೇಬ್ರ ಪಕ್ಕದಲ್ಲಿ ಇನ್ನೊಂದು ಪಟಾಕಿ ಅದೇ. ಅಮ್ಮ, ಹೇಳಪ್ಪ. ಅಪ್ಪ ನಮ್ಮನ್ನ ಬಿಟ್ಟು ಬೇರೆ ಮದುವೆ ಆಗಿದಾರಾ? ಯಾಕೋ ಏನೇನೋ ಮಾತಾಡ್ತಿದ್ಯಾ? ತಂದಿರೋ ಸಾಮಾನ ಒಳಗಿಟ್ಟು ಹೋಗೋದ್ಕೋ. ಅಮ್ಮ, ನಂಗೆಲ್ಲ ಗೊತ್ತಮ್ಮ. ಅಪ್ಪ ನಮ್ಮನ್ನ ದೂರ ಮಾಡಿ ಪಟಾಕಿ ಅನ್ನೋರ್ನ ಮದುವೆ ಆಗಿ ಬೇರೆ ಊರಲ್ಲಿದ್ದಾರೆ. ಅದಕ್ಕೆ ಅವ್ರು ನಮ್ಮನ್ನ ನೋಡಕ್ ಬರ್ತಾ ಇಲ್ಲ. ವರ್ಧ, ಯಾಕೋ ಇತ್ತೀಚೆಗೆ ಬೇಡವಾದ ಪ್ರಶ್ನೆಗಳನ್ನ ಕೇಳ್ತಿದ್ಯಾ? ಅಪ್ಪ ಯಾರು, ಅವ್ರು ಯಾರು, ಇವ್ರು ಯಾರು, ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ? ಇಂಥ ಪ್ರಶ್ನೆಗಳನ್ನ ಇನ್ನೊಂದ್ಸಲ ಕೇಳಿದ್ರೆ ನಿನಗೂ ವಿಷ ಕೊಟ್ಟು ನಾನು ವಿಷ ಕೊಟ್ಬಿಡ್ತೀನಿ ಅಷ್ಟೇ. ದೇವ್ರೆ, ನನ್ನನ್ನು ಯಾಕೆ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ನನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ. ಅಮ್ಮ, ಅಳ್ಬೇಡಮ್ಮ. ಇನ್ಮೇಲೆ ಹಿಂಗೆ ನೋವಾಗತ್ತಾರೆ ಯಾವತ್ತೂ ಮಾತಾಡಲ್ಲಮ್ಮ. ಇನ್ಮೇಲೆ ನಿನಗೆ ಬೇಡದೇ ಇರೋ ವಿಷಯಗಳನ್ನ ಯಾವತ್ತೂ ಕೇಳಲ್ಲಮ್ಮ. ನಿನ್ಮೇಲೆ ಆಣೆ ಅಮ್ಮ. ವರ್ಧ, ನಿನ್ನ ಗಮನ ಏನೇ ಇದ್ರು ಓದೋದ್ರ ಕಡೆ ಮಾತ್ರ ಇರ್ಬೇಕು. ಆಯ್ತಮ್ಮ. ಈ ಅಮ್ಮನ ಜೀವ ಇರೋವರೆಗೂ ನಿನಗೋಸ್ಕರ ಇಡೀ ಜೀವನತೆ ತಿನ್ಕೊಡು ಅಮ್ಮ. ವರ್ಧ, ಆದ್ರೆ ನಮ್ಮನ್ನ ಬಿಟ್ಟು ಬೇರೆ ಹೋಗಿ ಇನ್ನೊಂದು ಮದುವೆ ಆಗಿರೋ ನಮ್ಮಪ್ಪನ್ನ ಮಾತ್ರ ಸುಮ್ಮನೆ ಬಿಡಲ್ಲಮ್ಮ, ಸುಮ್ಮನೆ ಬಿಡಲ್ಲ. ವರದಾ, ಎಲ್ಲಪ್ಪ ಹೋಗ್ಬಿಟ್ಟಿದ್ದೆ? ಸ್ಟೇಜ್ ಮೇಲೆ ನಿನ್ನ ಹೆಸರನ್ನ 10 ಸಲ ಅನೌನ್ಸ್ ಮಾಡಿದ್ದೀನಿ. ಸಾರಿ ಸರ್. ಹೋಗ್ಲಿ ಬಿಡು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನೀನು ಟಾಪರ್ ಆಗಿ ಬಂದಿರೋದಕ್ಕೆ ಕಾರಣ ನಿಮ್ಮ ತಂದೆ DC ದಿವಾಕರ್ ಅವರ ಮಾರ್ಗದರ್ಶನ ಕಣಪ್ಪ. ನೀವು ಪ್ರಿನ್ಸಿಪಲ್ ಆಗಿರೋದು ನಿಮ್ಮ ತಂದೆಯವರ ದಿಗ್ದರ್ಶನದಿಂದಂತೆ, ಹೌದಾ ಸರ್? ಯಾವ ಯಾಂದಳಿ ಹೇಳಿದ್ದು? ನಮ್ಮ ಅಪ್ಪ ಟುರುಬ್ಯ. ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಜೆರಾಕ್ಸು. ನಾನು ಸ್ವಂತ ಬುದ್ಧಿಯಿಂದ ಓದಿ ಇಲ್ಲಿ ಪ್ರಿನ್ಸಿಪಲ್ ಆಗಿರೋದು, ಗೊತ್ತಾ? ನಾನು ಅಷ್ಟೇ ಸರ್. ಬೆಳಬೆಳಗ್ಗೆ ಮನೆಗೆ ಹಾಲು ಪೇಪರ್ ಹಾಕಿ ಕಾಲೇಜ್ ಮುಗಿದ್ಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡಿ ಹಗಲು ರಾತ್ರಿ ನಿದ್ದೆ ಕೆಟ್ಟು ಕಷ್ಟಪಟ್ಟು ಓದಿ ಪಾಸ್ ಆಗಿದ್ದೀನಿ ಹೊರತು ಜವಾಬ್ದಾರಿ DC ಇಂದನೂ ಅಲ್ಲ, ಜೊತೆಗೆ ನಮ್ಮ ತಾಯಿ ಆಶೀರ್ವಾದದಿಂದ. ಕೊಡಿ. ಕಂಗ್ರ್ಯಾಚುಲೇಷನ್ಸ್. ಲೈ ಮಗ, ನೀನೆಲ್ಲೇ ಹೋದ್ರು ನನ್ನ ವಿಸಿಟಿಂಗ್ ಕಾರ್ಡ್ ಕಣೋ, ನಿನಗೆ ಐಡೆಂಟಿಟಿ. ಹಾಯ್ ವರ್ಧ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್. ಕಂಗ್ರಾಟ್ಸ್ ವರ್ಧ. ಥ್ಯಾಂಕ್ ಯು. ಹಾಯ್ ವರು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಂದ್ ಹುಡುಗಿಯಾಗಿ ನಾಚಿಕೆ ಬಿಟ್ಟು ಓಪನ್ ಆಫರ್ ಕೊಡ್ತಾ ಇದ್ದೀನಿ. ಐ ಲವ್ ಯು. 4 ವರ್ಷದಿಂದ ಇದೇ ಕಾಲೇಜಲ್ಲಿದ್ದೀನಿ. ಒಂದು ಲುಕ್ ಆಗಲಿ ಸ್ಮೈಲ್ ಆಗಲಿ ಕೊಡಲೇ ಇಲ್ಲ. ಓ, ಕಾಲೇಜ್ ಟಾಪರ್ ಅದೇ ಅಂತನಾ? ನೋ ನೋ ನೋ, ನಿನ್ ಟಾಪರ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನೇನೋ ಮಾಡ್ಲಿ? ನಿಮ್ಮಪ್ಪ DC. ನಾನ್ ನೋಡಿದ್ದು ನಿಮ್ಮಪ್ಪನ ATM ಕಾರ್ಡ್ನ. ನಾಳೆ ದಿನ ಈ ಸೊಸೈಟಿಲಿ DC ಸೊಸೈ ಅಂತ ಗೊತ್ತಾದ್ರೆ ನಾನು ಟಾಪ್ ಅಲ್ಲಿ ಇರ್ತೀನಿ. ಸೊ ಯು ಆರ್ ಮೈ ಹನಿ, ಐ ಆಮ್ ಯುವರ್ ಹನಿಮೂನ್. ಅಯ್ಯೋ ಪಾಪ. ಲವ್ ಕಂದ, ನಿನ್ ಲವ್ ಅಕೌಂಟ್ ಓಪನ್ ಆಗಕ್ಕು ನನ್ ಪಾಸ್ವರ್ಡೇ ಬೇಕಲ್ವೋ? ವರ್ಧ,
ಸಾರ್ಥಕ ಆಯ್ತು ಕಣೋ ನನ್ನ ಜೀವನ. ಅಂತೂ ನಿನ್ ಪರಿಶ್ರಮ ಜೊತೆಗೆ